ವಿಶೇಷವಾಗಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ವೈಯಕ್ತಿಕವಾಗಿ ಅವ್ರಿಗೊಂದು ಲೆಟ್ರ್ ಕೊಟ್ಟಿದ್ದೀನಿ. ಅವರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಹಂಪಿ ಮತ್ತು ಆನೆಗುಂದಿಯಲ್ಲಿ ಇವತ್ತು ಏನು ಅಲ್ಲಿ ನಡೀತಾ ಇರುವಂಥ ಒಂದು ದುರ್ಘಟನೆಗಳು, ಇವತ್ತು 3 ಲಕ್ಷ ವಿದೇಶಿಯರು ಬರ್ತಾ ಇರುವಂಥ ಒಂದು ಪ್ರದೇಶ ಅಧ್ಯಕ್ಷತೆ. ಅದು ಒಂದು ವರ್ಷಕ್ಕೆ 3 ಲಕ್ಷ ಪ್ರವಾಸಿಗರು ಬರ್ತಾ ಇರುವಂಥದ್ದು, ವಿದೇಶಿ ಪ್ರವಾಸಿಗರು. 40 ಲಕ್ಷ ನಮ್ಮ ಸ್ವದೇಶಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಆಯ್ತು. ನಾನು ಹಂಪಿಯಲ್ಲಿ ಈ ಹಿಂದೆ ನಾನೇನು ಸಚಿವನಾಗಿರುವಂಥ ಸಂದರ್ಭದಲ್ಲಿ ಅಲ್ಲೊಂದು ಪೊಲೀಸ್ ಸಬ್ ಡಿವಿಷನ್ ಮಾಡಿದ್ದೆ. ಒಬ್ಬ DOSP ಅಧಿಕಾರಿ ಮತ್ತು ಒಂದು 32 ಪೊಲೀಸ್ ತಂಡಗಳನ್ನ ರಚನೆ ಮಾಡೋದ್ರ ಮೂಲಕ 64 ಮಂದಿ ಪೊಲೀಸರು ರಾತ್ರಿ ಹಗಲು ಕೂಡ ಅಲ್ಲಿ ಗಸ್ತನ್ನ ತಿರುಗಾಡ್ತಾ ಇದ್ರು. ಆದ್ರೆ ಇವತ್ತು ದುರದೃಷ್ಟ ಅಂತಂದ್ರೆ ಆ ಪೊಲೀಸ್ ಸಬ್ ಡಿವಿಷನ್ನೇ ತೆಗೆದುಬಿಟ್ಟಿದ್ದಾರೆ ಇವತ್ತು ಹಂಪಿಯಿಂದ. ಓಕೆ, ಅಲ್ಲಲ್ಲಿ ಒಂದು ವಿಷಯ, ಇದು ಬಹಳ ಗಂಭೀರವಾಗಿರೋ ವಿಷಯ ಅಧ್ಯಕ್ಷರೇ, ಒಂದೇ ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಆ ಪೊಲೀಸ್ ಸಬ್ ಡಿವಿಷನ್ನ ಮುಖ್ಯಮಂತ್ರಿಗಳು ಅದನ್ನು ನಾನು ತಕ್ಷಣ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಕೂಡ ಇಲ್ಲಿದ್ದಾರೆ. ಯಾಕೆಂದ್ರೆ ಇಂಥ ಘಟನೆ ಮತ್ತೆ ನಾಳೆ ನಾಡಿದ್ದು ಮತ್ತೆ ಇನ್ನೊಂದು ಆದ್ಮೇಲೆ ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಹಂಪಿ ಆನೆಗುಂದಿನ ಎರಡನ್ನ ಸೇರಿಸಿ ಒಂದೇ ವ್ಯಾಪ್ತಿಗೆ ತಗೊಂಡು ಬಂದು ಹಂಪಿಯಲ್ಲಿ DOSP ಮಟ್ಟದ ಅಧಿಕಾರಿನ ಇಡೋದ್ರ ಮೂಲಕ ಆನೆಗುಂದಿಯಲ್ಲಿ ವಿಶೇಷವಾದ ಒಂದು ಪೊಲೀಸ್ ಸ್ಟೇಷನ್ನ ಮಾಡಿ ಅಲ್ಲೊಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ನ ಮಾಡೋದ್ರ ಮೂಲಕ ಸಿಬ್ಬಂದಿ ಜಾಸ್ತಿ ಆಗ್ತಾರೆ. ರಾತ್ರಿ ಹಗಲು ಪೊಲೀಸರು ಚೆಕ್ ಪೋಸ್ಟ್ಗಳು ಹಾಕಿ ಓಡಾಡ್ತಾ ಇದ್ರೆ ಇಂಥ ದುಷ್ಕೃತಿಗಳು ಮತ್ತೆ ಮುಂದೆ ಆಗಲ್ಲ. ಜೊತೆಗೆ ಇವತ್ತು ನೋಡಿ ಅಲ್ಲಿ ಕೇವಲ ಅವ್ರ ಜೀವನ ಅಲ್ಲಿ ಹಂಪಿ ಆನೆಗುಂದಿ ಭಾಗದಲ್ಲಿ ಈ ಟೂರಿಸ್ಟ್ಗಳು ಬರೋದ್ರಿಂದನೇ ಅಲ್ಲಿರುವಂಥ ಗ್ರಾಮೀಣ ಭಾಗದ ಜನರು ಸಣ್ಣ ಪುಟ್ಟ ಹೋಮ್ ಸ್ಟೇಗಳು ರಿಸಾರ್ಟ್ಸ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ನೋಡಿ ಅಧ್ಯಕ್ಷರೇ, ಒಂದು ಘಟನೆ ಆದ ತಕ್ಷಣ ಇವತ್ತು ನಿನ್ನೆ ತಹಸೀಲ್ದಾರ್ ಎಸಿಗಳೆಲ್ಲ ಕೂಡ ಬಂದು ಎಲ್ಲರನ್ನ ಬಂದ್ ಮಾಡಿಸ್ಬಿಟ್ಟಿದ್ದಾರೆ. ಇವತ್ತು ಎಲ್ಲರೂ ಪ್ರವಾಸಿಗರೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟು 150 ಹೋಮ್ ಸ್ಟೇಗಳಿಂದ ಎಲ್ಲ ಪ್ರವಾಸಿಗರು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಸನ್ಮಾನ್ಯ HK ಪಾಟೀಲರು ಇಲ್ಲಿ ಹಿರಿಯರಿದ್ದಾರೆ. ಅವರು ನೋಡಿ ಇವತ್ತು ಹೇಳಿದ್ರಲ್ಲ ವಿಷಯ ಅಲ್ಲ ಅಧ್ಯಕ್ಷ, ಇವತ್ತು ವಿದೇಶಗಳಲ್ಲಿ ಒಂದು ಕೆಟ್ಟ ಸಂದೇಶ ಹೋಗ್ಬಾರ್ದು. ಎಲ್ಲರೂ ಖಾಲಿ ಮಾಡ್ಕೊಂಡು ಹೆದರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದಯಮಾಡಿ ಇದನ್ನ ಸದನ ಮುಗಿದ ಮೇಲೆ ಆದರೂ ಕೂಡ ಗೃಹ ಸಚಿವರು, ಪ್ರವಾಸೋದ್ಯಮ ಸಚಿವರು, ಉಸ್ತುವಾರಿ ಸಚಿವರಾಗಿರುವಂಥ ನಮ್ಮ ತಗಡಿಗೆ ಅವರು ಎಲ್ಲರೂ ಕೂಡ ಸೇರಿ ಗಂಭೀರವಾಗಿ ಒಂದು ಮೀಟಿಂಗ್ ಅನ್ನು ಮಾಡಿ ಇವತ್ತು ಆನೆಗುಂದಿ ಹಂಪಿ ಆ ಪ್ರವಾಸಿಗರ ರಕ್ಷಣೆಗೆ ಇವತ್ತು ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನ ಮಾಡ್ಬೇಕಂತೇಳಿ ಮನವಿ ಮಾಡಿಕೊಂಡು ನಾನು ನಿಮ್ಮ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.